ದಾರ್ಶನಿಕ ಎಂಬ ಬಿರುದಕ್ಕೆ ಅವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ನನ್ನ ಈ ಪುಟ್ಟ ಭಾಷಣವನ್ನು ಎಲ್ಲರೂ ಒಂದೇ ಐತೆ ಆದರೆ ಸ್ವಲ್ಪ ಸ್ವಲ್ಪ ಮುಂದೆ ಚೇಂಜ್ ಮಾಡ್ಯಾರ. ಹೌದು, ಇನ್ನೊಂದು ಸ್ವಲ್ಪ ಚೇಂಜ್ ಮಾಡೋದು. ಎಲ್ಲರೂ ಒಂದೇ ಆಗ್ಯಾರ. ಈಗ ಭಾಷಣ ಮಾಡಾಕತ್ತೀರಲ್ಲ, ಯಾವುದೇ ಭಾಷಣ ಮಾಡ್ತಿರಲ್ಲ, ಭಾಷಣ ಅದೇ ಇರುತ್ತೆ. ಆದ್ರೆ ಅದೇ ಇದನ್ನು ಮುಂದೆ ಸ್ವಲ್ಪ ಸ್ವಲ್ಪ ಬೇರೆ ಮಾಡ್ಬೇಕು, ಬೇರೆ ಚೇಂಜ್ ಮಾಡೋದು. ಸ್ವಲ್ಪ ಅವ್ರದೇ ವಿಷಯ ಸಂಗ್ರಹ ಮಾಡೋದು. ಓಕೆ, ಬಾ. ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಮಕ್ಕಳೇ, ಎಲ್ಲರಿಗೂ ಶುಭೋದಯ ಹಾಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ಕನಕದಾಸರ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ 1809ರಲ್ಲಿ ಜನಿಸಿದರು. ಕುರುಬರ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ವೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಕನಕದಾಸರು ಜನಿಸಿದರು. ಕನಕದಾಸರು ಅನೇಕ ತತ್ವ ಪದಗಳನ್ನು ರಚಿಸಿದ್ದಾರೆ. ಕನಕದಾಸರು ಶ್ರೀ ವ್ಯಾಸರಾಯರ ನೆಚ್ಚಿನ ಶಿಷ್ಯರಾಗಿದ್ದರು. ವ್ಯಾಸರಾಯರಿಂದಲೂ ತತ್ವಶಾಸ್ತ್ರವನ್ನು ಕಲಿತು ಒಪ್ಪಿಕೊಂಡ ಕನಕದಾಸರು ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿದ್ದರು. ಕನಕದಾಸರು ಜಾತಿ ಪದ್ಧತಿ ತತ್ವ ತಾರತಮ್ಯಗಳನ್ನು ಅಲ್ಲಗೆಳೆದರು. ಕನಕದಾಸರು 314 ಕೀರ್ತನೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ 5 ಮುಖ್ಯ ಕೃತಿಗಳು ನಳಚರಿತ್ರೆ, ಮೋಹನತರಂಗಿಣಿ ಹಾಗೂ ಹರಿಭಕ್ತ ಸಾರ. ರಾಮಧ್ಯಾನ ಚರಿತೆ. ಅವರು 1809ರಲ್ಲಿ ಬಾಡಗ್ರಾಮದಲ್ಲಿ ನಿಧನರಾಗಿದ್ದರು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ತಪ್ಪಿದ್ದರೆ ಸಮಯದಲ್ಲಿ ವಿಶೇಷ ಇರಬೇಕು. ಅದೇ ಅದು ಹೆಚ್ಚಿನ ಮಾಹಿತಿ ಮೊಬೈಲ್ಗೆ ಹಾಕಿ ಅದನ್ನು ಮುಗಿಸ್ಕೋಬೇಕು. ಮತ್ತೆ ಯಾರು ಮಾತಾಡ್ತೀನಿ ಮಕ್ಕಳು ಹುಡುಗರು ಯಾರು ಮಾತಾಡ್ತೀನಿ ಹುಡುಗರು ಯಾರು ಅವ್ರು ಈಗ ಹಿಂಗೆ ನೆಕ್ಸ್ಟ್ ಮತ್ತೆ ಬೇರೆ ಬ್ಯಾಂಕ್ ಇದ್ದಾಗ ನೀವು ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಸರ್ ಯಾರು ಮಾತಾಡ್ತೀರಿ ಸರ್ ಮಾತಾಡ್ತೀರಿ ಎಲ್ಲರಿಗೂ ಶ್ರೀ ಭಕ್ತ ಕನಕದಾಸ ಜಯಂತಿಯ ಆರ್ಥಿಕವಾದಂಥ ಶುಭಾಶಯಗಳು ಎಲ್ಲ ಶಿಕ್ಷಕರಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳು. ನಿಮಗೆಲ್ಲ ಗೊತ್ತು, ಇಷ್ಟ ಥರ ಹೇಳಿದೆ, ಸರ್ ಹೇಳಿದಂಗೆ ಎಲ್ಲರೂ ಒಂದೇ ಥರ ಭಾಷಣ ಮಾಡಾಕ್ತಾರೆ. ಅವ್ರ ಬಗ್ಗೆ ಒಬ್ಬರು ಜೀವನ ಚರಿತ್ರೆ ಇರೋಂಗಿಲ್ಲ, ಒಳಗೆ ಡಿಫ್ರೆಂಟ್ ಆಗ್ಬೋದು. ಒಬ್ಬರು ಒಂದು 4 ಪದ ಹೇಳಿರಿ, ಸೊ ಅರ್ಧ ಪದ ಹೇಳಿರಿ, ಆಮೇಲೆ ಬಾಯಾಟ್ ಮಾಡಿಬಿಡ್ರಿ, ಆಮೇಲೆ ಮಾತಾಡೋದು. ನಾವು ಹೆಂಗೆ ಮಾತಾಡ್ತೀವಿ ಈಗ ಇಬ್ಬರು ಇದು ಮೇಡಮ್ ಮಾತಾಡ್ತಿಲ್ಲ, ಆ ಥರ ಹೇಳೋದು. ನೀವು ಬಾಯಾಟ್ ಮಾಡ್ತೀರಿ, ಕಟ್ಟಿ ಮನೆ ಹೇಳೋದು ಮರ್ಬಿಟ್ಟು ಬಾಯಾಟ್ ಮಾಡಿದ್ರೆ ಕಂಠಪಾಠ ಮಾಡಿದ್ರೆ 101% ಬರೀತೀವಿ. ಈಗ ಬರಂಗಿಲ್ಲ ಅದು. ಯಾವುದಾಗಲಿ ಪಾಠಗಳನ್ನು ನಾವು ಪಾಠ ಮಾಡೋದು ಹೋದ್ರಿ, ಇನ್ನ ಮುಂದಾದ್ರೆ ಸ್ವಲ್ಪ ವಿಷಯಗಳನ್ನ ಕಂಪ್ಲೀಟ್ ಮಾಡ್ಬೇಕು. ಅವಾಗ ಅದಕ್ಕೆ ನಿಮ್ಗೆ ರಗಡಸಲ್ಲಿ ಪಾಠ ಮಾಡಬೇಕು. ಹೋದ್ರಿ ಒಂದ್ಸಲ ಅಲ್ಲ 4 ಸಲ ರಿಪೀಟ್ ಮಾಡಿರಿ, ಅದೇ ಬರ್ತಾರೆ. ಅದ್ರ ಕಣ್ಣು ಮುಚ್ಚನ ಅದೇ ಬರ್ಕೋಬೇಕು ಬದಲಿಗೆ. ಅದಕ್ಕೆ ಇರಲಿ ನೋಡಿದ್ರಿ, ನೀವು ಆಗಲೇ ಹೇಳಿಲ್ಲ ಅದು ಯಾವಾಗ ಹುಟ್ಟಿದ್ರೆ ಅನ್ನೋದು ಗೊತ್ತಿದೆ. 1809 ಬರ್ತಾರೆ, ಬಾಡ ಇದರೊಳಗೆ ಬರ್ತಾರೆ, ಗ್ರಾಮದೊಳಗೆ ಬರ್ತಾರೆ. ಹಾವೇರಿ ಜಿಲ್ಲೆ ಮೊದಲು ಹೇಳಿದ್ದಪ್ಪ ಅಂದ್ರೆ ವಿಜಯನಗರ
ಸಾಮ್ರಾಜ್ಯ ಇತ್ತಲ್ಲ, ಆ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಾಂತ್ಯ ಆಗಿತ್ತು. ಪ್ರಾಂತ್ಯಗಳಲ್ಲಿ ಈಗ ನಮ್ಮ ತಾಲೂಕುಗಳಲ್ಲಿ ಮಾಡ್ತಾರಲ್ಲ, ಈಗ ಹೊರಗಣಗಳು, ಪ್ರಾಂತ್ಯಗಳು, ಬಡಗಣಗಳು ಈ ರೀತಿ ಮಾಡಿದ್ರು. ರಾಜ್ಯಗಳು, ವಸಾಹತುಗಳು ಅಂತೇಳಿ ಒಂದೊಂದು ಪ್ರಾಂತ್ಯಗಳು ಮಾಡಿದ್ರು. ಆ ಪ್ರಾಂತ್ಯಗಳು ತಂದೆ ಯಾರು? ಅವ್ರೇನಪ್ಪ ಅಂದ್ರೆ ಅವ್ರಿಗೊಂದು ಆ ಪ್ರಾಂತ್ಯಕ್ಕೆ ಏನು ಕೊಟ್ಟಿದ್ರಪ್ಪ ಅಂದ್ರೆ ಅಧಿಕಾರ ಕೊಟ್ಟಿದ್ರು. ಅವಾಗ ಇವ್ರಿಗೆ ಅವ್ರ ತಾಯಿ ಬಟ್ ಯಾರು ಅವ್ರಿಗೆ ಮದುವೆ ಜಲ್ದಿ ಮಕ್ಕಳಾಗಿಲ್ಲ, ಮದುವೆ ಆಗಿದ್ದು ಮಕ್ಕಳೆಲ್ಲ ಸುಮಾರು 16 ವರ್ಷ ಗ್ಯಾಪ್ ಆಗ್ತದೆ ಅಂತ ಅನ್ಸುತ್ತೆ. ಗ್ಯಾಪ್ ಆದಾಗ ಅವ್ರ ತಾಯಿ ತಿಮ್ಮಪ್ಪ ನಾಯಕ ಅಂತ ಯಾರಿಗೆ ಇರ್ತಾರೆ, ವೆಂಕಟೇಶ್ವರ ಬೇಡ್ಕೊಂಡ್ರು. ಯಾಕಂದ್ರೆ ಈಗಿನ ಕಾಲದಾಗ ದೇವ್ರು ಒಲಿದಲ್ಲ, ಎಷ್ಟು ನೀವು ಬೇಕಾದಷ್ಟು ದೇವ್ರು ಒಲಿದಲ್ಲ ಅಂತ. ಯಾಕಂದ್ರೆ ಹಚ್ಚಿಲ್ಲ ಅಂತ. ಅದಕ್ಕೆ ಇವರು ಹೇಳ್ತಾರ, ಬಟ್ಟೆಯನ್ನು ನೀರಿನಾಗ ಎತ್ತಿ ಶುದ್ಧವಾಗಿ ಒಗೆದು ನೀರಾಗ ಒಣಗಿ ಹಾಕಿ ಉಟ್ಕೊಂಡ್ರೆ ಮಡಿಯಲ್ಲ. ನಮ್ಮ ಮನದಲ್ಲಿರುವ ಕಾಮ ಕ್ರೋಧಗಳನ್ನಾಗಲಿ ಕೆಟ್ಟ ವಿಚಾರಗಳನ್ನ ಏನು ಮಾಡಪ್ಪ ಹೊರಗೆ ಹಾಕಿದ್ರೆ ಅವಾಗ ಹೊಡೆಯುವಂಥದ್ದು. ಯಾರು ಹೇಳಿದ್ರು ಕರೆಕ್ಟ್. ಅಷ್ಟು ಭಕ್ತಿಯಿಂದವ್ರು ಏನು ಮಾಡಿದ್ರಪ್ಪ ಅಂದ್ರೆ ಆ ತಿಮ್ಮಪ್ಪ ನಾಯಕನ ಪೂಜೆ ಮಾಡಿದಾಗ ಇವ್ರು ಯಾರು ಕನಕದಾಸ, ಮೊದಲ ಹೆಸರು ಕನಕದಾಸ ಇರಲಿಲ್ಲ, ತಿಮ್ಮಪ್ಪ ಅಂತ ಆಟಾಯ್ತು ನಾಯಕ. ಯಾಕೆ ನಾಯಕ ಅಂದ್ರೆ ಅವರು ಪ್ರಾಂತ್ಯದ ಏನಾಗಿದ್ರು ನಾಯಕರಾಗಿದ್ರು, ಯಾವ್ದವ್ರಪ್ಪ ಅದಕ್ಕೆ ತಿಮ್ಮಪ್ಪ ನಾಯಕ. ಗಡ್ಡ ಹೆಸರು ಏನು ಬರ್ತಂಗ ಆ ರೀತಿ ತಿಮ್ಮಪ್ಪ ನಾಯಕ ಆಯಿತು. ಅವ್ರ ಅಪ್ಪರ ಹೇಳಿದ್ರೆ ಆದ್ಮೇಲೆ ತಿಳ್ಕೊಂಡು ಆದ್ಮೇಲೆ ಏನು ಯುದ್ಧಗಳಲ್ಲಿ ಏನಪ್ಪ ಅಂದ್ರೆ ಅಪಾರ ನುಕ್ಸಾನ ಆಯಿತು. ಅದಕ್ಕೆ ಇವರೇ ಮಾಡೋದು ವೈರಾಗ್ಯ ಒಂದೇ ಮಾಡೋದು, ತಮ್ಮಲ್ಲಿರುವಂತಹ ಹಣವನ್ನು, ಯಾಕಂದ್ರೆ ಅವರು ಆ ಒಂದು ಪ್ರಾಂತದ ಒಂದು ಶ್ರೀಮಂತರಿದ್ರು, ತಮ್ಮಲ್ಲಿರುವ ಏನಪ್ಪ ಅಂದ್ರೆ ಹಣವನ್ನಾಗಲಿ ಬಂಗಾರಗಳನ್ನು ವಜ್ರ ಇಡುವುದನ್ನು ಜನರಿಗೆ ದಾನ ಮಾಡಿ ಅವಾಗ ಅವರಿಗೆ ಕನಕ ಅಂದ್ರೆ ಏನು ಬಂಗಾರ, ಕನ್ನಡದಾಗ ಏನು ಬಂಗಾರ, ಕನಕ ಮಾಡಿದ್ರೆ ಅವಾಗ ಕನಕರ ಅಂತ. ಮುಂದೆ ದಾಸರ ಆಮೇಲೆ ಆತರ ಯಾರು ವ್ಯಾಸರ ಒಳಗೆ ಶಿಷ್ಯ ಆಗಿದ್ದ ಭಾಳ ಪಂಡಿತರಾಗಿದ್ದ. ಮುಂದೆ ಕನ್ನಡ ಯಾವಾಗ 316 ಕೀರ್ತನೆಗಳು, ಆಗಲೇ 316 ಕೀರ್ತನೆ ಅಂದ್ರೆ ಹಾಡುಗಳ ರೂಪದಾಗ ಸುಮಾರು 2 ಪ್ರಕಾರ ಏನು ಹಾಡ ಬರೆದಿವ ಆ ಥರ ಸುಮಾರು 316 ಕೀರ್ತನೆಗಳನ್ನು ಬರೆದ್ರು. ಬರ್ದ್ಮೇಲೆ ಅವಾಗ ಏನಾದ್ರಪ್ಪ ಅಂದ್ರೆ ಕನಕ ತಿಮ್ಮಪ್ಪ ಹೋಗಿ ಬಂಗಾರ ಹಂಚಿ ಕನಕ ಹೋಗಿ ಏನಾದ್ರು ಅನೇಕ ದಾಸರು ಅದಾರ, ಪುರಂದರ ದಾಸರು ಆ ಥರ ಇನ್ನೂ ದಾಸರು ಅನೇಕ ಅದಾರ. ಇವರು ಒಬ್ರು ಒಂದು ದಾಸ ಪರಂಪರೆ ಒಳಗೆ ಇವರು ಶ್ರೇಷ್ಠರು, ಇವರು ಸಹ. ಯಾಕಂದ್ರೆ ಇವ್ರು ಏನಾದ್ರು ಅವಾಗ ಕುಲ ಎಂದು ಒಡೆದಾಡದ್ರಿ, ನಿಮ್ಮ ಕುಲದ ನೆಲೆಯನ್ನಾದ್ರೂ ಬದಲಿರ ಅಂತ ಹೇಳ್ತಾರೆ. ಕುಲ ನೋಡ್ರಿ, ಗಾಳಿಗೆ ಯಾವ ಕುಲ ಐತಿ, ನೀರಿಗೆ ಯಾವ ಕುಲ ಐತಿ, ಈ ಜೀವಕ್ಕೆ ಯಾವ ಕುಲ ಐತಿ, ಕುಲ ಎಲ್ಲ ಕುಲ ಎಂದು ಒಡೆದಾಡಲು ಹುಚ್ಚಪ್ಪಗಳಿಲ್ಲ ಅಂತ ನಮ್ಮ ಕೆಳಗ ಬೈತರು. ಹುಚ್ಚಪ್ಪಗಳಿಲ್ಲ ಯಾಕೆ ಹೊಡೆದಾಡ್ರಿ, ಕುಲ ಇಲ್ಲ ಅದು ಹೇಳಿದ್ರೆ. ಅದಕ್ಕೆ ನೀರು ಒಂದೇ ಕುಲ, ಜೀವ ಒಂದೇ ಕುಲ, ಗಾಳಿ ಅಗ್ನಿ ಒಂದೇ ಕುಲ. ನೀವೊಂದ್ರು ಸುಡುತ್ತಾ ನಾವೊಂದ್ರು ಸುಡುತ್ತ, ಹೌದಲ್ಲ? ಅದಕ್ಕೆ ಯಾರು ಕುಲ ಅನ್ಬೇಡ್ರಿ, ಎಲ್ಲರೂ ಒಂದೇ. ಈಗ ನಾವು ಅಂತೀವಿ ಫಸ್ಟ್ ಪೂಜೆ ಮಾಡ್ಬೇಕಾದ್ರೆ ಯಾರು ಫಸ್ಟಿಗೆ ಪೂಜೆ ಯಾರು ಮಾಡ್ತಾರೆ ಅಂದ್ರೆ ವಿಘ್ನ ವಿನಾಯಕನ ಪೂಜೆ ಮಾಡ್ತಾರೆ. ಆ ಫಸ್ಟ್ ಅಧಿಪತ್ಯ ಪೂಜೆ ಯಾವುದೇ ಮಾಡಿದ್ರು ಮೊದಲು ಗಣಪತಿನ ಪೂಜೆ ಮಾಡಿ ಮುಂದಿನ ದೇವರುಗಳನ್ನ ಪೂಜೆ ಮಾಡ್ತಾರೆ. ಆ ರೀತಿ ಪದ್ಧತಿ. ಅದೇ ರೀತಿ ಯಾವುದೊಂದು ಶುಭ ಕಾರ್ಯ ಆಗ್ಬೇಕಾದ್ರೆ ಕುರು ಪ್ರಮಾಣಿಗೆ ಅಂತ ಕೇಳಿದ್ರು. ಕುರು ಪ್ರಮಾಣಿಗೆ ಪೂಜೆ ಮಾಡ್ಬೇಕಾದ್ರೆ ಕುರು ಮಾಡಬೇಕು, ಏನಾದ್ರು ಒಂದು ಯಾವುದೋ ವಸ್ತು ತಗೋಬೇಕಾದ್ರೆ ಕುರು ಪ್ರಮಾಣಿ ಅಂದ್ರೆ ಚಲೋ ಅಂತಹ ಶ್ರೇಷ್ಠ ಕುಲದಲ್ಲಿ ಜನಿಸಿದ ಎಲ್ಲಾ ಜಾತಿಗಳು ಶ್ರೇಷ್ಠ. ಯಾವ ಇಲ್ಲಿ ಮೇಲು ಕೀಳು ಅದಕ್ಕೆ ಅವಾಗ ಹೇಳ್ಬಿಟ್ರು, ಕುಲ ಎಂದು ಹೊಡೆದಾಡ್ಬಿಡ್ರಿ, ಕುಲದ ನೆಲೆಯನ್ನಾದರೂ ಕಲಿಯಿಲ್ಲ. ಅದಕ್ಕೆ ಇಂಥ ಶ್ರೇಷ್ಠ ಏನಪ್ಪ ಅಂದ್ರೆ ದಾಸರು. ಆಗಲೇ ಹೇಳಿದ್ರು ಇವ್ರು ಹೆಂಗಪ್ಪ ಅಂದ್ರೆ ಇವ್ರು ಯಾಕಂದ್ರೆ ಕೃಷ್ಣನ ಪರಮ ಭಕ್ತರು. ಈಗಾದ್ರೂ ಉಡುಪಿಗೆ ಹೋದ್ರಪ್ಪ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯ ಒಳಗೆ ಯಾವಾಗಲೂ ದೇವಸ್ಥಾನಗಳು ಏನಪ್ಪ ಅಂದ್ರೆ ಪೂರ್ವಾಭಿಮುಖವಾಗಿ ಇರ್ತಾವ, ಅಂದ್ರೆ ಪಶ್ಚಿಮಕ್ಕೆ ಕಟ್ಟಿರ್ತಾರ, ಪೂರ್ವ ಅಭಿಮುಖವಾಗಿ ಇರ್ತಾವ. ಬಟ್ ಆದ್ರೆ ಏನಾಯ್ತಪ್ಪ ಅಂದ್ರೆ ಇವ ಪೂರ್ವಾಭಿಮುಖವಾಗಿದ್ದಂತಹ ಏನಪ್ಪ ಅಂದ್ರೆ ಕೃಷ್ಣ ಇವ್ರೇನಪ್ಪ ಅಂದ್ರೆ ಇವ್ರು ಮನಗಳಿಲ್ಲ. ಅವಾಗ ಸ್ವಲ್ಪ ಏನಪ್ಪ ಅಂದ್ರೆ ಪೂರ್ವರಿಗೆ ಸ್ವಲ್ಪ ಕೀಳಾಗಿ ನೋಡ್ತಿದ್ರು. ಆ ರೀತಿ ಭಾವ ಈಗಾದ್ರೂ ಜಾತಿ ಕಡಿಮೆ ಆಗೈತಿ. ಯಾರೋ ಆ ಥರ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆ ಯಾವಾಗಲೂ ಐತೆ. ನಮ್ಮ ಸ್ಕೂಲಾಗಿದ್ರೆ ಎಲ್ಲರೂ ಮುಂದೆ ಐತೆ. ಅದು ಇದ್ದಾಗ ಇವ್ರು ಒಳ ಬೀಳಾದಾಗ ಅವ್ರು ಏನು ಮಾಡಿದ್ರು, ಗಾಡಿಗಿಂತ ಆ್ಯಕ್ಚುಲಿ ನಮ್ಮ ಧರ್ಮದ ಇನ್ನೊಂದು ಹೇಳುತ್ತಾ ನಾವು ಪ್ರದಕ್ಷಿಣೆ ಹಾಕ್ತೀವಿ, ಗೊತ್ತಿಲ್ಲ ದೇವರಿಗೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ. ಒಂದು ರೌಂಡ್ 1 ಸಲ 2 ಸಲ 5 ಸಲ ಹಾಕಿ ಬರ್ಬೋದು. ಅವ್ರವ್ರ ಇದು ಹಾಕುವಾಗ ಇದು ಗಾಡಿ ಹೋಗ್ತಲ್ಲ, ಗಾಡಿ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಎದುರಿಗೆ ದೇವ್ರು ಯಾವಾಗ ಎಲ್ಲ ಕಡೆ ಮಾಡಿರ್ತಾನೆ ಆ ಕಡೆ ಮಾಡ್ಬೇಕು. ಹಿಂದೇನು ಗಾಡಿ ನಮಸ್ಕಾರ ಮಾಡ್ಕೋಬೇಕು.
ಎಲ್ಲ ರೊಕ್ಕ ಇಡ್ತಾರೆ, ರೊಕ್ಕ ಕುಂದ್ರೆ ಚಲೋ ಕುದುರ್ಲಿಕ್ಕೆ ಬರುತ್ತೆ, ಚಲೋ ಉತ್ಸಾಹ ರೊಕ್ಕ ಕುದುರೋದು ಬರಂಗಿಲ್ಲ ಅದು. ನಮ್ಮ ಮನೆ ಚಲೋ ಇದ್ರೆ ಎಲ್ಲ ಚಲೋ ಹಂಗೆ ಮಾಡೋದು. ಅದು ಏನು ಮಾಡೋದು, ಬಟ್ ಅವ್ರು ಏನು ಮಾಡಿದ್ರು ಕೃಷ್ಣ ಕಾಣಲಾರ್ದಕ್ಕೆ ಒಳ್ಳೆ ಬಂದು ಸೈಡ್ ನಿಂತು ಹಾಡಾಡಕತ್ತ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ ಅಂತ ಈ ರೀತಿ ಹಾಡಾಡಕತ್ತರು. ತೀರ್ಥನಾಟ ಬಾಗಿಲು ತೆಗೆದು ಸೇವೆ ಕೊಡೋದು ಹಾಡಾದಾಗ ಕೃಷ್ಣ ನಿಧಾನವಾಗಿ ಆ ಬಾಡಿ ಸುಳ್ಕೊಂಡು ಯಾರಿಗೆ ಕನಕದಾಸರಿಗೆ ಪ್ರತ್ಯಕ್ಷ ಮಾಡ್ತಾರೆ. ಅಂದ್ರೆ ಅಂಥ ಭಕ್ತಿ ಅಂದ್ರೆ ನಿಜವಾದ ಭಕ್ತಿ ಇದ್ರ ದೇವರು ಒಲಿತಾನ ಸಾಕ್ಷಿ ಇದೆ. ಹಂಗೆ ನೀವು ಭಕ್ತಿಯಿಂದ ಹೋದ್ರಿ, ಇಷ್ಟಪಟ್ಟು ಹೋದ್ರಿ, ಕಷ್ಟಪಟ್ಟು ಹೋದ್ಬೇಡ್ರಿ, ಇಷ್ಟಪಟ್ಟು ಹೋದ್ರಿ, ಯಾವುದೇ ಮಾಡಿದ್ರು ಇಷ್ಟಪಡೋದು, ಕಷ್ಟ ಆಗಲ್ಲ. ಇಷ್ಟಪಟ್ಟು ಹೋದ್ರೆ ನೋಡ್ರಿ ಯಾಕಾಗಲ್ಲ. ಆದರೆ ಸರಸ್ವತಿ ತಾಯಿ ನಿಮಗೂ ಒಲಿತಾನ. ಅದಕ್ಕೆ ಅವ್ರು ಭಕ್ತಿಯಿಂದ ಮಾಡಿದ್ರೆ ಕೃಷ್ಣ ಒಳ್ಳೆದ. ಈಗ ಅವರು ತಿಂಡಿ ಮಾಡ್ತಾರೆ. ನೀವು ಕೃಷ್ಣ ನೋಡ್ಬೇಕಾದ್ರೆ ಮುಂದಿನ ಬಾಗಿಲೂ ಐತೆ, ಹೋದ್ರೆ ಕಿಡಿಯಾಗ್ತದೆ. ನೀವು ಹೋಗಿದ್ರು ಗೊತ್ತಾಗತ್ತೆ, ಮುಂದಾನ ದಿನಮಾನಗಳಲ್ಲಿ ನೀವು ಹೋದ್ರೆ ಗೊತ್ತಾಗುತ್ತೆ. ಎಷ್ಟೇ ಕಿಂಡಿ ಐತೆ ಅದಕ್ಕೆ ಕನಕನ ಕಿಂಡಿ ಅಂತ ಕರೀತಾರೆ. ಈಗ ಕನಕನ ಕಿಂಡಿ. ಅವು ವೈಷ್ಣವರು ಯಾರು ಏನು ಕೃಷ್ಣನ ಪೂಜೆ ಮಾಡ್ತಾರಲ್ಲ ವೈಷ್ಣವ ಧರ್ಮದವರು, ಕುರುಬ ಧರ್ಮದವರು. ಬಟ್ ಆದರೂ ಅವ್ರಿಗೆ ಯಾರು ಕೃಷ್ಣ ಅಂದ್ರೆ ದೇವರಿಗೆ ಯಾವುದು ಭೇದ ಭಾವ ಇಲ್ಲ. ಈಗ ನಾವು ಮಸೀದಿಗೆ ಹೋದ್ರೆ ಬೇಡ ಅಂತಾರ, ಮುಸ್ಲಿಮರು ಬಂದ್ರೆ ಗುಡಿಗೆ ಬಂದ್ರೆ ಬೇಡ ಅಂತ, ದೇವರು ಮುದ್ದಾರ ಬೇಡ ಅಂತ ಕಳಿಸ್ತಾನ. ಏನಿಲ್ಲ, ಎಲ್ಲ ಒಂದೇ. ಪೂಜಿಸುವ ವಿಧಾನ ಬೇರೆ ಅಷ್ಟೇ. ಎಲ್ಲ ದೇವರು ಒಂದೇ, ಎಲ್ಲ ದೇವರುಗಳು ಒಂದ. ಕೆಟ್ಟದ್ದು ಬೇಡ ಅಂತ ಯಾವ ದೇವರು ಹೇಳ್ತಾರೆ? ಯಾವುದಿಲ್ಲ. ಆ ರೀತಿ ಈಗ ಕನಕನ ಕಿಂಡಿ ಅಂತ ಐತೆ. ಹೋದ್ರೆ ನೀವು ಇದು ಮಾಡ್ರಿ, ಹೋದ್ರೆ ನೋಡ್ಕೊಂಡು ಬರ್ರಿ, ದರ್ಶನ ಮಾಡ್ಬರ್ರಿ. ಮತ್ತು ನೀವೇನಾದ್ರೂ ಹಾವೇರಿ ಜಿಲ್ಲೆಗೆ ಹೋದ್ರಪ್ಪ, ಅಲ್ಲೇ ಇದೆ ಬಾಡ ಗ್ರಾಮ, ಅಲ್ಲೇ ಕನಕದಾಸರ ಮೂರ್ತಿ ಅವರ ಪೀಠಗಳದಾವ, ಹೋಗಿ ನೋಡ್ಕೊಂಡ್ಬರ್ರಿ. ಒಟ್ಟಾರೆ ಹೇಳಪ್ಪ ಅಂದ್ರೆ ಮಾನವ ಕಲಕ್ಕೆ ಆಗಲೇ ಹೇಳು ಅವ್ರ ಅದ್ಭುತ ಕೃತಿಗಳು 304 ಕೃತಿಗಳದ, ಒಂದು ಸಿಕ್ಕಿಲ್ಲ, 4 ಸಿಕ್ಕ. ಆಗಲೇ ಹೇಳಿದಲ್ಲ ಮೋಹನ ತರಂಗಿಣಿ, ಇದು ಅದ್ಭುತವಾದ ಇದು ಕೃಷ್ಣನ ಬಗ್ಗೆ ಇದೆ. ಮೋಹನ ತರಂಗಿಣಿ, ಹರಿಭಕ್ತ ಸಾರ, ಅದು ಹರಿಯನ್ನು ಕುರಿತೈತಿ. ನಾಳಾಚರಿತೆ ಐತಿ, ನಮ್ದು ರಾಮದಾಯನ ಚರಿತೆ. ಇವ್ರು ಕಿರುತನಗಳು ಅದಾವ, ಒಳ್ಳೆ ಅದ್ಭುತ ಕೃತಿಗಳು ಅದಾವ. ಅವಕಾಶ ಶೇಖರ ಮುಂದೆ ಉನ್ನತ ಸ್ಥಾನ ಹೋದ್ರಿ, ಅವ್ರ ಬಗ್ಗೆ ಇನ್ನೂ ಹೆಚ್ಚಿಟ್ಟು ಹೋಗ್ತಾರೆ. ನನಗೆ ಎಷ್ಟು ಗೊತ್ತು ಅಷ್ಟು ಹೇಳಿನಿ. ಆದ್ರೆ ನೀವು ಅವ್ರ ಜೊತೆ ಭಕ್ತಿಯಿಂದ ಏನಪ್ಪ ಅಂದರೆ ಯಾವುದೇ ರೀತಿಯಿಂದ ನೀವು ಪಾಠ ಪ್ರವಚನಗಳನ್ನು ಶಿಕ್ಷಕರು ಹೇಳುವಂತಹ ಹೋಮ್ವರ್ಕ್ಗಳಾಗಲಿ ಚೆನ್ನಾಗಿ ಓದಿ. ನೀವು ಸಹ ಏನಪ್ಪ ಅಂದರೆ ಯಾವುದೂ ಭೇದ ಭಾವ ಬೇಡ ಆಗದೆ ಎಲ್ಲರೂ ಒಂದೇ ಎಂಬುದರಿಂದ ಓದಿ ಚೆನ್ನಾಗಿ ಒಳ್ಳೆ ಅಭ್ಯಾಸ ಮಾಡಿ. ಯಾಕಂದ್ರೆ ನಾನು ನೋಡಿದ್ರೆ ಹೋಮ್ವರ್ಕ್ ಮಾಡಾಗೇ ಇಲ್ಲ, ಹೋಮ್ವರ್ಕ್ ಮಾಡಿದ್ರೆ ಓದೋದೇ ಇಲ್ಲ. ಅದು ಹಾಕಿದ ಒಳ್ಳೆ ಚೆಕ್ ಮಾಡಿದ್ರೆ ಏನು ಹಾಕಿದ್ದು ಹೇಳೋದು, 2 3 ಹೇಳೋದೇ ಇಲ್ಲ. ಓದ್ಕೊಂತ ಬರೋದು ಯಾವುದೇ ಇರೋದು, ಕನ್ನಡ ಇರಲಿ ಇಂಗ್ಲೀಷ್ ಇರಲಿ ಇಲ್ಲ, ಒಂದೊಂದು ಒತ್ತಕ್ಷರ, ಒಂದೊಂದು ಅಲ್ಪ ಪ್ರಾಣ ಮಹಾಪ್ರಾಣ ಸ್ಪಷ್ಟವಾಗಿ ಓದಬೇಕು. ಅದರಿಂದ ಅದನ್ನು ಓದ್ರಿ, ಹೆಚ್ಚು ಓದಿದಷ್ಟು ನೀವು ಅಭಿವೃದ್ಧಿ ಆಗ್ತೀವಿ. ಅದಕ್ಕೆ ಹೋದ್ರಿ, ಅಂತಹ ಮಹನೀಯರ ಇನ್ನೂ ಅನೇಕ ಜೀವನ ಚರಿತ್ರೆ ನೀವು ತಿಳ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕನಕದಾಸರ ಇರಲಿ ಕನಕದಾಸರ ಜಯಂತಿಯ ಶುಭಾಶಯಗಳಂತ ಎಲ್ಲರಿಗೂ ಆ ಕನಕದಾಸರು ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಶ್ರೀ